ತುಂಬ ವರ್ಷ ಆಯಿತು, 14 ವರ್ಷಗಳು ಕಳೆದವು. ಇವಾಗ ಸ್ವಲ್ಪ ಹಾಳಾಗ್ತಾ ಬಂದಿದೆ. ನೋಡಿ ಈ ಥರ ಇದೆ. ನೋಡಿ ಫ್ರೆಂಡ್ಸ್, ಇದು ನಮಗೆ ಸಿಕ್ಕಿದ ಬಾವುಟ. ಪಂಚಾಯತಿನಿಂದ ನಮಗೆ ಕೊಟ್ಟಿದ್ದರು ಈ ಬಾವುಟವನ್ನು. ಆಗಸ್ಟ್ 13ರಂದು ಈ ಬಾವುಟವನ್ನು ಹಾರಿಸಲಿಕ್ಕಿತ್ತು. ಆದ ಕಾರಣ ನಾವು ಈ ಬಾವುಟವನ್ನು ಇವಾಗ ಹಾರಿಸಲಿಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ. ನಾವು ನಮ್ಮ ಮನೆ ಎದುರಿಗಿರುವ ಬಿಲ್ಡಿಂಗಲ್ಲಿ ಈ ಬಾವುಟವನ್ನು ಹಾರಿಸಿದೆವು. ಘರ್ ಘರ್ ತಿರಂಗ ಅಂತ ಹೇಳಿ ಪ್ರತಿಯೊಂದು ಮನೆಯಲ್ಲಿಯೂ ಈ ಸಲ ಬಾವುಟವನ್ನು ಹಾರಿಸಲಿಕ್ಕಿತ್ತಲ್ವ. ಎಲ್ಲರೂ ಚೆನ್ನಾಗಿ ಆ ದಿವಸ ಎಲ್ಲ ಬಾವುಟವನ್ನು ಹಾರಿಸಿದರು. ಆಗಸ್ಟ್ 13 ತಾರೀಕಿನಂದೇ ಎಲ್ಲರೂ ಕೂಡ ಹಾರಿಸಿದರು. ಎಲ್ಲರ ಮನೆಯಲ್ಲೂ ಬಾವುಟ ಕಾಣ್ತಿತ್ತು. ಈಗ ನಾವೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಬಾವುಟವನ್ನು ಹಾರಿಸ್ತಾ ಇದ್ದೇವೆ. ಪುಟಾಣಿ ಮಕ್ಕಳ ಜೊತೆಗೆ ನಾವು ನಮ್ಮ ಬಾವುಟವನ್ನು ಹಾರಿಸಿದೆವು. ತುಂಬಾ ಖುಷಿಯಾಯಿತು. ಪುಟಾಣಿ ಮಕ್ಕಳು ಕೂಡ ನಮ್ಮ ಜೊತೆ ಇದ್ದರು. ಮಕ್ಕಳಿಗೂ ತುಂಬ ಖುಷಿ. ರಾಷ್ಟ್ರಧ್ವಜವನ್ನು ಹಾರಿಸಿ ಆದಮೇಲೆ ನಾವು ರಾಷ್ಟ್ರಗೀತೆಯನ್ನು ಹಾಡಿದೆವು. ನಮ್ಮ ಜೊತೆಗೆ ನಮ್ಮ ನೇಬರ್ ಮನೆಯವರು ಕೂಡ ಇದ್ದರು, ಮಕ್ಕಳು ಕೂಡ ಇದ್ದರು. ರಾಷ್ಟ್ರಗೀತೆಯನ್ನು ಹಾಡಿ ಆದಮೇಲೆ ನಾವು ರಾಷ್ಟ್ರಧ್ವಜಕ್ಕೆ ಸಲ್ಯೂಟ್ ಮಾಡಿದೆವು. ಮೂರು ದಿನ ಈ ಬಾವುಟ ನಮ್ಮ ಮನೆ ಅಂಗಳದಲ್ಲಿ ಹಾರ್ತಾ ಇತ್ತು. ಮೂರನೇ ದಿನ ಅಂದರೆ ಆಗಸ್ಟ್ 15ರಂದು ಸಂಜೆ 6 ಗಂಟೆ ಹೊತ್ತಿಗೆ ಈ ಬಾವುಟವನ್ನು ನಾವು ಕೆಳಗಿಳಿಸಿದೆವು. ಆಮೇಲೆ ನೋಡಿ, ಕೆಳಗಿಳಿಸಿ ಆದಮೇಲೆ ಬಾವುಟವನ್ನು ಇಬ್ಬರು ಸೇರಿಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಇದ್ದಾರೆ. ಬಾವುಟವನ್ನು ನಾವು ಒಟ್ಟಾರೆಯಾಗಿ ಮಡಚಬಾರದು. ಮಡಚುವ ವಿಧಾನದಲ್ಲೇ ಅದನ್ನು ಮಡಚಿ ನಾವು ತೆಗೆದಿಡಬೇಕು. ನೋಡಿ, ಇಲ್ಲಿ ಜಾನ್ ಮತ್ತು ಮನ್ವಿತಾ ಸೇರಿ ಈ ಬಾವುಟವನ್ನು ಈ ಥರ ಮಡಚಿ ತಗೊಂಡ್ರು. ಈ ಥರನೇ ಮಡಚಿಟ್ಟು ಇದನ್ನು ನಾವು ಒಳಗಡೆ ತೆಗೆದಿಟ್ಟೆವು. ನೋಡಿ, ಇದು ಆಗಸ್ಟ್ 15ನೆಯ ಮಾರನೆಯ ದಿನ. ನೋಡಿ, ಮನ್ವಿತಾಳಿಗೆ ಒಂದು ದೊಡ್ಡ ಗಿಫ್ಟೇ ಸಿಕ್ಕಿತ್ತು. ನೋಡಿ, ಅದನ್ನು ಹಿಡ್ಕೊಂಡು ಮೇಲಕ್ಕೆ ಬರ್ತಾ ಇದ್ದಾಳೆ. ಯಾವ ಗಿಫ್ಟ್ ಅಂತ ನೀವೀಗ ಅಂದ್ಕೊಳ್ವಿರಿ ಅಲ್ವಾ. ತುಂಬಾ ಖುಷಿಯಾಗಿದೆ ಅವಳಿಗೆ ಈ ಗಿಫ್ಟನ್ನು ನೋಡಿ. ಏನು ಗಿಫ್ಟ್ ಅಂತ ಇವಾಗ ನೀವು ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಅತಿಥಿಯರು ಬಂದಿದ್ದಾರೆ. ನೋಡಿ, ಇಬ್ಬರು ಅತಿಥಿಯರಿದ್ದಾರೆ. ಮನ್ವಿತಾಳ ಖುಷಿ ನೋಡಿ. ಈಚೆ ನೋಡ. ಚೆನ್ನಾಗಿವೆ. ಇವಾಗಷ್ಟೇ ಶಾಲೆಯಿಂದ ಬಂದ ಕೂಡಲೇ ಕೇಳಿದ್ಲು, ಬೆಕ್ಕಿನ ಮರಿಯನ್ನು ತರಲಿಲ್ವಾ ಅಂತೇಳಿ. ಅಷ್ಟೊತ್ತಾಗುವಾಗ ಫೋನ್ ಬಂತು.
ಬೆಕ್ಕಿನ ಮರಿಯನ್ನು ತಂದಿದ್ದೇನೆ, ಕೆಳಗಡೆ ಬನ್ನಿ ಅಂತೇಳಿ. ನೋಡಿ, ಈ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ರು ಅವರು. ತಗೊಂಡು ನನಗೆ